ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಹೆತ್ತ ತಾಯಿಯನ್ನೇ ಕೊಂದು ಹೃದಯಾಘಾತದ ನಾಟಕ, ಅಂಧಶ್ರದ್ಧೆ, ಹಣ, ಅನುಮಾನ, ಸಿನಿಮೀಯವಾಗಿ ಬಯಲಾದ ಭೀಕರ ಸತ್ಯ. ಎಸ್ ವೀಕ್ಷಕರೇ, ಮೊದಲ ನೋಟಕ್ಕೆ ಸಹಜ ಸಾವು, ಆದರೆ ಪೊಲೀಸರ ತನಿಖೆಯಲ್ಲಿ ಬಯಲಾದದ್ದು ಬೆಚ್ಚಿ ಬೀಳಿಸುವ ಸತ್ಯ. ಹೆತ್ತ ತಾಯಿಯನ್ನೇ ಕೊಂದು ಹೃದಯಾಘಾತದ ಕತೆ ಕಟ್ಟಿದ ಮಗಳು, ತುಮಕೂರಿನಲ್ಲಿ ಸಮಾಜವನ್ನೇ ಬೆಚ್ಚಿ ಬೀಳಿಸಿದ ಭೀಕರ ಪ್ರಕರಣ. ಶ್ರೀನಗರ ನಿವಾಸಿ ಪುಷ್ಪಲತಾ ಮಗಳು ಸುಚಿತ್ರಾ ಹಾಗೂ ಆಕೆಯ ಪತಿ ಸುರೇಶ್ ಜೊತೆ ವಾಸವಾಗಿದ್ರು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಪುಷ್ಪಲತಾ ಫೆಬ್ರವರಿ 11ರ ರಾತ್ರಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಮಗಳು ತಾಯಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಸಂಬಂಧಿಕರಿಗೆ ಮಾಹಿತಿ ನೀಡಿ ಬೆಳ್ಳಂಬೆಳಿಗ್ಗೆಯೇ ಅಂತ್ಯಕ್ರಿಯೆಗೆ ಆತುರ ಪಟ್ಟಿದ್ದಳು. ಆದರೆ ಹಿಂದಿನ ದಿನಗಳಲ್ಲಿ ನಡೆದ ತಾಯಿ ಮಗಳ ಗಲಾಟೆ ಮತ್ತು ಅಂತ್ಯಕ್ರಿಯೆಯ ಅಸಾಮಾನ್ಯ ಆತುರ ಸ್ಥಳೀಯರಲ್ಲಿ ಅನುಮಾನ ಹುಟ್ಟಿಸಿತು. ಮಾಹಿತಿ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಟ್ಟರು. ಪೊಲೀಸರ ಪರಿಶೀಲನೆಯಲ್ಲಿ ಇದು ಸಹಜ ಸಾವಲ್ಲ, ಕೊಲೆ ಎಂಬುದು ಸ್ಪಷ್ಟವಾಯಿತು. ತೀವ್ರ ವಿಚಾರಣೆಯಲ್ಲಿ ಸುಚಿತ್ರಾ ತನ್ನ ಅಪರಾಧವನ್ನು ಒಪ್ಪಿಕೊಂಡಿದ್ದಾಳೆ. ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ ಆರೋಪ. ತಂದೆಯ ಸಾವಿನ ಬಳಿಕ ಜ್ಯೋತಿಷಿಯೊಬ್ಬರ ಮಾತುಗಳು, ತಾಯಿಯಿಂದ ಅಪಾಯ ಎಂಬ ಭಯ, ಸುಚಿತ್ರಾಳ ಮನಸ್ಸಿನಲ್ಲಿ ಅನುಮಾನ ಬಿಟ್ಟಿದೆ ಎಂಬ ಹೇಳಿಕೆ, ಇತ್ತೀಚೆಗೆ ಜಾಗ ಮಾರಾಟದಿಂದ ಬಂದ ಲಕ್ಷಾಂತರ ರೂಪಾಯಿ ಹಣದ ವಿಚಾರವಾಗಿ ಮನೆ ಮಂದಿಯಲ್ಲಿ ಜಗಳ ನಡೆದಿತ್ತೇ, ಹಣದ ಲಾಲಸೆಯೂ ಕಾರಣವಾಯಿತಾ? ಪೊಲೀಸರು ಎಲ್ಲ ಆಯಾಮಗಳಿಂದ ತನಿಖೆ ನಡೆಸುತ್ತಿದ್ದಾರೆ. ಘಟನೆಯ ಬಗ್ಗೆ ತಿಳಿದಿದ್ರೂ ಮೌನ ವಹಿಸಿದ್ದ ಆರೋಪದಡಿ ಪತಿ ಸುರೇಶ್ ಕೂಡ ಬಂಧನದಲ್ಲಿದ್ದಾರೆ. ಸದ್ಯದ ಅಪ್ಡೇಟ್ ಏನೆಂದರೆ, ಸುಚಿತ್ರಾ ಸುರೇಶ್ ಬಂಧನ, ಹೆಚ್ಚಿನ ತನಿಖೆ ಮುಂದುವರಿಕೆ. ನಿಜವಾದ ಉದ್ದೇಶ ತನಿಖೆಯಿಂದಲೇ ಬಯಲಾಗಬೇಕಿದೆ. ಅಂಧಶ್ರದ್ಧೆ, ಹಣ ಮತ್ತು ಭಯ ಒಂದು ಕುಟುಂಬವನ್ನೇ ನಾಶ ಮಾಡಿದ ಭಯಾನಕ ಉದಾಹರಣೆ ಇದು. ಇದಾಗಿತ್ತು ಈ ಕ್ಷಣದ ಕ್ರೈಮ್ ನ್ಯೂಸ್. ಇನ್ನಷ್ಟು ರಹಸ್ಯಮಯ ಹಾಗೂ ರೋಚಕ ಸುದ್ದಿಗಳಿಗಾಗಿ ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಕ್ರೈಮ್ ಸುದ್ದಿಗಳು ಬರಬೇಕಾದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.